ವೇದಿಕೆ ಮೇಲೆ ಬಂಡೆಪ್ಪ ಕಾಶಂಪಣ್ಣವರು ಇದ್ದಾರೆ. ಸಮಯದ ಅಭಾವ ಇರೋದ್ರಿಂದ ಈ ಚುನಾವಣೆ ಕಾಂಗ್ರೆಸ್ NDA ಪಕ್ಷದ ಚುನಾವಣೆ ಅಂತ ನೀವು ಪರಿಗಣಿಸಬೇಡಿ. ಈ ಚುನಾವಣೆ ಭಾರತ ದೇಶದ ಭವಿಷ್ಯದ ಚುನಾವಣೆ. ಬಹಳ ವಿಚಾರದ ಆಧಾರದ ಮೇಲೆ ಭಾರತವನ್ನ ವಿಶ್ವಗುರು ಎನ್ನುವ ನಿಟ್ಟಿನಲ್ಲಿ ಭಾರತ ದೇಶದ ಹೆಸರನ್ನ ಪ್ರಪಂಚದಾದ್ಯಂತ ಕೊಂಡಾಡುವಂಗೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಮಣ್ಣಿನ ಮಗ ಶ್ರೀ HD ದೇವೇಗೌಡರು. ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳನ್ನ NDA ಪಕ್ಷದ ಅಭ್ಯರ್ಥಿ ಕುಮಾರಣ್ಣ, ಕರುಣಾಮಯಿ ತಾಯಿ ಹೃದಯದಂತ ಕುಮಾರಣ್ಣ ಅವರಿಗೆ ನೀಡುವುದರ ಮುಖಾಂತರ ಈ ತಾಲೂಕಿನಲ್ಲಿ 40-50 ಸಾವಿರ ಮತಗಳ ಅಂತರದಿಂದ ಕುಮಾರಣ್ಣನ ಮುನ್ನಡೆಯನ್ನ ಕಾಯ್ದುಕೊಳ್ಬೇಕಾಗಿದೆ ಬಂಧುಗಳೇ. ಕುಮಾರಣ್ಣವರಾಗ್ಲಿ, ನೆಲ್ಮೆಯ ಪ್ರಧಾನಿ ದೇವೇಗೌಡರ, ಮಾಜಿ ಪ್ರಧಾನಿಗಳಂತ ದೇವೇಗೌಡರಾಗ್ಲಿ, ವಿಶ್ವ ನಾಯಕರಾದಂತ ನರೇಂದ್ರ ಮೋದಿ ಅವರಾಗ್ಲಿ ಯಾವತ್ತೂ ಕೂಡ ಜಾತಿ ಆಧಾರದಲ್ಲಿ ರಾಜಕಾರಣವನ್ನ ಮಾಡಿಲ್ಲ. ನರೇಂದ್ರ ಮೋದಿ ಅವರು ಏನೇ ಯೋಜನೆಗಳು ಕೊಟ್ಟಿದ್ರು, ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ರು, ಯಾವ್ದಾರ ಜಾತಿ ಆಧಾರದ ಮೇಲೆ ಸಾಲ ಮನ್ನಾ ಮಾಡಿದ್ರ? ಎಲ್ಲ ಜನಾಂಗದ ರೈತ ಕುಟುಂಬಗಳಿಗೆ ಸಾಲವನ್ನ ಮನ್ನಾ ಮಾಡಿದ್ರು. ವಿಶೇಷವಾಗಿ ತಾಯಂದ್ರು ಸಮೃದ್ಧಿಯ ಬದುಕನ್ನ ಕಟ್ಕೊಳ್ಳಿ ಅಂತ ಆದಾಯ ಬರ್ತಕ್ಕಂಥ ಮೂಲ ಸರಾಯಿ ಮತ್ತು ಲಾಟರಿಯನ್ನ ನಿಷೇಧ ಮಾಡಿದ್ರು. ಯಾರಿಗೋಸ್ಕರ ನಿಷೇಧ ಮಾಡಿದ್ರು? ತಾಯಂದ್ರು ಚೆನ್ನಾಗಿರ್ಲಿ ಅಂತ. ನಿಮ್ಮ ಮನೆಗೆ ಬರ್ತಾರೆ, 2,000 ಕೊಡ್ತಾ ಇದ್ದೀವಿ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನಿಮಗೆ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ, ನಾವು ಗೆದ್ರೆ 1 ಕೋಟಿ 1 ಲಕ್ಷ 1 ವರ್ಷಕ್ಕೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ತಾಯಂದ್ರು ಮರಳಾಗ್ಬೇಡಿ. ಕುಮಾರಣ್ಣನ್ಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಮಹಿಳೆಯರು. ಹಿಂದೆಲ್ಲ ನಾನು ನೋಡ್ತಿದ್ದೆ, ಅವರು ಯಾವತ್ತು 7 ಟೈಮ್ ಎಲ್ಲೂ ಬಂದವರಲ್ಲ. ಸಂಜೆ 6 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಇಂಡ್ವಾಳ್ಗೆ ಒಂದ್ಸರಿ, ರಾತ್ರಿ 1:45 ಗಂಟೆಗೆ ವಿಜಯಮ್ಮ ಅವ್ರು ಕರ್ಕೊಂಡ್ಬಂದಿದ್ರು ಅವ್ರನ್ನ. ಅವತ್ತು ಕೂಡ ತಾಯಂದ್ರು ಕಳಸ ಹೊತ್ಕೊಂಡು ಆರತಿ ಹೊತ್ಕೊಂಡು ನಿಂತಿದ್ರು. ಅಷ್ಟೊಂದು ಪ್ರೀತಿ ಮಾಡುವಂತ ತಾಯಂದ್ರು ಈ ಬಾರಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನ ಮಾಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಕುಮಾರಣ್ಣವರು ಎಷ್ಟು ಅವರ ಮನಸ್ಸು ಕರುಣಾಮಯಿ ಅಂತಂದ್ರೆ, ಅವರು ಮುಖ್ಯಮಂತ್ರಿ ಆಗಿದ್ದ ಅಲ್ಪಾವಧಿ ಸಮಯದಲ್ಲೇ ಅತಿ ಹೆಚ್ಚು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ವಿಶೇಷ ಚೇತನರಿಗೆ, ಆತ್ಮಹತ್ಯೆ ಮಾಡ್ಕೊಂಡಂತ ರೈತರಿಗೆ, ಮತ್ತೆ ಅನಾರೋಗ್ಯದಿಂದ ಕಾಡ್ತಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಜನಗಳಿಗೆ ಅವರು ಹೆಚ್ಚಿನ ರೀತಿಯಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಹಣವನ್ನ ಕೊಡ್ತಾ ಇದ್ರು. ಮಹಾರಾಜನೇ ಮನೆ ಬಾಗ್ಲಿಗೆ ಬಂದಂಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜನತಾ ದರ್ಶನ ಮಾಡಿ ಗ್ರಾಮಗಳಿಗೆ ಹೋಗಿ ಉಳಿದು ಗ್ರಾಮಗಳ ಕಷ್ಟ ಸುಖಗಳನ್ನ ಕೇಳ್ತಾ ಗ್ರಾಮ ವಾಸ್ತವ್ಯವನ್ನ ಇಡೀ ರಾಷ್ಟ್ರದಲ್ಲೇ ಮೊಟ್ಟ ಮೊದಲು ಶುರು ಮಾಡಿದಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು. ದೇವೇಗೌಡರು ಇಷ್ಟು ವಯಸ್ಸಿನಲ್ಲೂ ಕೂಡ ರಾಜ್ಯಸಭೆಗೆ ಹೋಗಿ ಸಾಕಷ್ಟು ಹೋರಾಟ, ಅವ್ರು ನಡೆಯೋಕ್ಕೆ ಆಗೋದಿಲ್ಲ, ವೀಲ್ ಚೇರಲ್ಲಿ ಹೋಗಿ ನೆಲ ಜಲ ಭಾಷೆ ವಿಚಾರದಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡ್ತಾರೆ. ಅವರ ಸುಪುತ್ರರು 2 ಬಾರಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಹೆಸರುವಾಸಿ ಅಂತವರು ಲೋಕಸಭೆಗೆ ಹೋಗಿದ್ದಾರೆ. ಕುಮಾರಣ್ಣವ್ರನ್ನ ಲೋಕಸಭೆಗೆ ಕಳಿಸಿದ್ರೆ ಅತಿ ಹೆಚ್ಚು ಮತಗಳ ಅಂತರದಿಂದ ಮಂಡ್ಯ ಜಿಲ್ಲೆಯ ಕೀರ್ತಿ ಇಡೀ ದೇಶದಲ್ಲೇ ಪರಿತಪಿಸುತ್ತೆ ಅಂತ ಹೇಳ್ತಾ ಎಲ್ಲರೂ ಹೇಳ್ತಾರೆ. ದಯವಿಟ್ಟು ಇದನ್ನ ಕೇಳಿಟ್ಕೊಳ್ಳಿ. ಬಿಜೆಪಿಯವರು SC ST ವಿರೋಧಿಗಳು ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ SC ST ಜನಾಂಗದ ತಾಯಂದ್ರಿಗೆ, ಯುವಕರಿಗೆ, ಅಣ್ಣ ತಮ್ಮಂದಿರಿಗೆ ನೀವೆಲ್ಲ ತಿಳಿಸ್ಬೇಕು. SC ST ಅನುದಾನಕ್ಕೆ ಇಟ್ಟಿದ್ದ 11,000 ಕೋಟಿಯನ್ನ ವಿತ್ಡ್ರಾ ಮಾಡಿ ಬಿಟ್ಟಿ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಅದು ನಿಜವಾಗ್ಲೂ SC ST ಜನಾಂಗಕ್ಕೆ ಮಾಡಿದಂತ ಅವಮಾನ. ನಿಜವಾಗ್ಲೂ ಈ ದೇಶದಲ್ಲಿ ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವ್ರನ್ನ ಎಷ್ಟು ತುಚ್ಛವಾಗಿ ನಡೆಸ್ಕೊಂಡ್ರು ಅಂತಂದ್ರೆ, 2 ಬಾರಿ ಲೋಕಸಭೆಯಲ್ಲಿ ಅವ್ರನ್ನ ಸೋಲೋ ರೀತಿ ನೋಡ್ಕೊಂಡವರು ಕಾಂಗ್ರೆಸ್ಸಿಗರು. ಅವರು ಅಪ್ದಂತ ಸಂದರ್ಭದಲ್ಲಿ ಅವ್ರಿಗೆ ಡೆಲ್ಲಿಲಿ ಮಣ್ಣು ಮಾಡಕ್ಕೆ ಜಾಗ ಕೊಡ್ದೇನೆ ವಿಮಾನದಲ್ಲಿ ಅವರ ಮೃತದೇಹವನ್ನ ಸಾಗಿಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ದಂಗೆ ನೋಡ್ಕೊಂಡವರು ಕಾಂಗ್ರೆಸ್ಸಿಗರು. 30 ಎಕರೆ 40 ಎಕರೆ 50 ಎಕರೆ ನೆಹರು ಅವ್ರಿಗಿರ್ಬೋದು, ರಾಜೀವ್ ಗಾಂಧಿ ಅವ್ರಿಗಿರ್ಬೋದು, ಇಂದಿರಾ ಗಾಂಧಿ ಅವ್ರಿಗೆ ಡೆಲ್ಲಿ ಆರ್ಟ್ ಆಫ್ ಸಿಟಿನಲ್ಲಿ ಜಾಗ ಇಟ್ಕೊಂಡಿದ್ದಾರೆ. ಅಂತ ಮಹಾನ್ ಚೇತನ ಸರ್ವ ಜನಾಂಗದವರು ನೆಮ್ಮದಿಯಾಗಿ ಬದುಕಬೇಕು, ಪ್ರತಿಯೊಬ್ಬರಿಗೂ ಕಾನೂನು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲೇ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಆಗಲಿಲ್ಲ.
ಎಲ್ಲ ಕೋಮ್ನವರು ಚೆನ್ನಾಗಿರ್ಬೇಕು ಅಂತ ಹೇಳಿ ಸಂವಿಧಾನ ರಚನೆ ಮಾಡಿದಂತ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಅವಮಾನ ಮಾಡಿದಂಥವ್ರು ಕಾಂಗ್ರೆಸ್ಸಿಗರು. ಇದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಅದೇ ರೀತಿ ಯಡಿಯೂರಪ್ಪನವರು ಹಾಲ್ಗೆ ಪ್ರತಿ ಲೀಟರ್ ಹಾಲ್ಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ಬಂದ ತಕ್ಷಣ 700 ಕೋಟಿಗೂ ಹೆಚ್ಚು ರೈತರಿಗೆ ನೇರವಾಗಿ ಕೊಡುವಂತ ಹಾಲಿಗೆ ಪ್ರೋತ್ಸಾಹ ಧನ ಕೊಡುವಂತ 700 ಕೋಟಿ ಹಣವನ್ನ ತಡೆ ಹಿಡಿದು ನೇರವಾಗಿ ರೈತರಿಗೆ ಅವರು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಬೊಮ್ಮಾಯಿಯವರು ಕೊಟ್ಟಿದ್ದಂತ ರೈತ ಸಿರಿ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದ್ದಾರೆ. ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿದೆ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಬಿಜೆಪಿ ಕಾರ್ಯಕರ್ತರು, JDS ಕಾರ್ಯಕರ್ತರಿಗೆ ನಾವೆಲ್ಲರೂ ಕೂಡ ದೇವರು ಮೆಚ್ಚುವಂತೆ ಚುನಾವಣೆಯನ್ನ ಮಾಡೋಣ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಚುನಾವಣೆಯನ್ನ ಮಾಡೋಣ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ 8 ತಾಲೂಕಿಗೂ ಮಾದರಿ ಆಗಬೇಕು. ಕನಿಷ್ಠ 40-50 ಸಾವಿರ ಮತಗಳ ಮುನ್ನಡೆಯನ್ನ ಇಲ್ಲಿ ಕಾಯ್ಕೊಳ್ಬೇಕು ಅಂತ ಹೇಳ್ತಾ, ಕುಮಾರಣ್ಣನ ಗೆಲ್ಸ್ಕೊಡೋದ್ರ ಮುಖಾಂತರ ವಿಶ್ವ ನಾಯಕ ಮೋದಿಯವರು ಏನು 400 ಸೀಟ್ಗಳು ಮತ್ತೊಮ್ಮೆ 400 ಸೀಟ್ ಬಯಸ್ತಾ ಇದ್ದಾರೆ. ಕುಮಾರಣ್ಣನ ಮಂಡ್ಯ ಜಿಲ್ಲೆಯಿಂದ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸ್ಕೊಡೋದ್ರ ಮುಖಾಂತರ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋಣ. ಇಡೀ ದೇಶ ನೋಡ್ತಾ ಇದೆ. ದೇವೇಗೌಡರು ಕುಮಾರಣ್ಣ ಮೋದಿಯವರ ಜೊತೆ ಇದ್ಮೇಲೆ ಬಿಜೆಪಿ ಮತ್ತೆ NDA ಮೈತ್ರಿಕೂಟದ ಅಭ್ಯರ್ಥಿಗಳು 28ಕ್ಕೆ 28 ಜನ ಗೆಲ್ಲಬೇಕು. ಮಂಡ್ಯದ ಚುನಾವಣೆಯನ್ನ ದೇಶ ನೋಡ್ತಾ ಇದೆ. ತಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸ್ವಪ್ರತಿಷ್ಠೆಯನ್ನ ಬಿಟ್ಟು ಉಳಿದಂತ ದಿನ ಕುಮಾರಣ್ಣವ್ರನ್ನ ಗೆಲ್ಸ್ಕೊಳ್ಳಿಕ್ಕೆ ನಾವೆಲ್ಲ ಕಕ್ಕಡಿ ಬೆದರಿಯಾಗಿ ದುಡಿಯೋಣ ಅಂತ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.